ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ಮೇಲ್ದಂಡೆ 3 ಹಂತದ ಯೋಜನೆಗೆ ಭೂ ಸ್ವಾಧೀನಕ್ಕೆ ಪರಿಹಾರ ನಿಗದಿ ಬಳಿಕ ಮೊದಲ ಬಾರಿಗೆ ಬೀಳಗಿ ಪಟ್ಟಣಕ್ಕೆ ಆಗಮಿಸಿದ ಶಾಸಕರನ್ನ ಸಂತ್ರಸ್ತರು ಹಾಗೂ ಕೈಗಾರಿಕರ್ತರು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಬೀಳಗಿ ಕ್ರಾಸ್ ಕನಕ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ನಡೆದ ಬೈಕ್ ರ್ಯಾಲಿ ಪಾಲ್ಗೊಂಡು ನಂತರ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಾಸಕರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಬೀಳಗಿ ಸಂತ್ರಸ್ತರ ಬೇಡಿಕೆಯಂತೆ ದರ ನಿಗದಿಯಾಗಿದೆ. ಏಕಕಾಲಕ್ಕೆ 524 ಮೀಟರ್ ಭೂ ಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ ಎಂದು ಪಟ್ಟಣದಲ್ಲಿ ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಜೆಟಿ ಪಾಟೀಲ ಹೇಳಿದ್ದಾರೆ. ಚುನಾವಣೆಯ ಪ್ರಣಾಳಿಕೆಯಲ್ಲಿ ಆಲಮಟ್ಟಿ ಯೋಜನೆಯ ಕುರಿತು ಕೊಟ್ಟ ಮಾತಿನಂತೆ ನಡೆದಿದ್ದೀವಿ. ಮೊದಲನೇ ಸಾಲಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಅವರಿಗೆ, ಎರಡನೇ ಸಾಲಿನಲ್ಲಿ ಆರ್ಬಿ ತಿಮ್ಮಾಪುರ್, ಎಚ್ಕೆ ಪಾಟೀಲ, ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ಅವರು ಸಂತ್ರಸ್ತರ ಪರ ಗಟ್ಟಿಯಾಗಿ ನಿಂತಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆಯನ್ನ ಸಲ್ಲಿಸೋಣ. ಶೀಘ್ರದಲ್ಲಿ 50,000 ಜನರನ್ನ ಸೇರಿಸಿ ಸಿಎಂ, ಡಿಸಿಎಂ ಹಾಗೂ ಉಸ್ತುವಾರಿ ಸಚಿವರನ್ನ ಕರೆಸಿ ಅಭಿನಂದನೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಮಾಡಲಾಗುತ್ತೆ ಎಂದಿದ್ದಾರೆ. ಬೆಂಬಲ ಕೊಟ್ಟಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಡಾಕ್ಟರ್ ಮಹದೇವಪ್ಪನವರು, ಎಚ್ ಮುನಿಯಪ್ಪ ಅವರು, ಎನ್ಎಸ್ ಬೋಸರಾಜ್ ಅವರು ಹಾಗೂ ಇನ್ನೂ ಅನೇಕ ಸಚಿವರು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ತದನಂತರ ಬಿಜಾಪುರದ ಎಂಬಿ ಪಾಟೀಲರು ಸಹಿತ, ಜೊತೆಗೆ ಶಿವಾನಂದ ಪಾಟೀಲರು ಇದಕ್ಕೆ ಸಹಮತ ವ್ಯಕ್ತ ಮಾಡಿದ್ದಾರೆ. ಅಂದಾಗ ಮಾತ್ರ ಇದು ಇಷ್ಟು ಹಣ ಬರಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. 73,561 ಎಕರೆ ಮುಳುಗಡೆ ಆಗುವಂತಹ ಭೂಮಿ, 51,800 ಎಕರೆ ಕೆನಾಲಿಗೆ ಹೋಗುವಂತಹದ್ದು, 6,641 ಎಕರೆ ಆರ್ಸಿಗಳಿಗೆ ತಗೊಳ್ಳುವಂಥದ್ದು. ಇವೆಲ್ಲವೂ ಕೂಡಿದ್ರೆ ಅಂದಾಜು 70,000 ರಿಂದ 75,000 ಕೋಟಿ ರೂಪಾಯಿ ಅಂದಾಜು ಖರ್ಚು ಬರ್ತೈತಿ. ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು ಇದನ್ನು ನಿಗದಿತ ಅವಧಿಯೊಳಗೆ ಮುಗಿಸ್ಬೇಕಂತ ತಿಳ್ಕೊಂಡು 3 ವರ್ಷದೊಳಗೆ ಸಂಪೂರ್ಣ ಮುಕ್ತಾಯ ಆಗಬೇಕಿದೆ. ಈಗೇನು ಭೂಮಿ ಬೆಲೆ ನೀರಾವರಿಗೆ 40 ಲಕ್ಷ, ಒಣಬೇಸಾಯಕ್ಕೆ 30 ಲಕ್ಷ ಮಾಡಿದ್ದಾರೆ. ಅಂದರೆ ಮೊದಲನೇ ವರ್ಷ ಯಾರ್ಯಾರು ಪಾಳೆ ಪ್ರಕಾರ ತಗೋತಾರೆ ಅವ್ರದ್ದು, 2ನೇ ವರ್ಷಕ್ಕೆ ಅದಕ್ಕೆ ಎಕ್ಸ್ಗ್ರೇಷಿಯ ಅಂತ ಕೊಡ್ತಾರೆ. ನಾವು 10% ಅಂತ ಕೇಳಿದ್ದೀವಿ, ಎಷ್ಟು ಕೊಡ್ತಾರೆ ನೋಡೋದು. 7% ಮೇಲೆ 8%, 9% ಆಗ್ಬೋದು, 10 ಆಗ್ಬೋದು, ಗೊತ್ತಿಲ್ಲ. ತಜ್ಞರದಾರ ಹೆಂಗರ ರೊಕ್ಕ ಹೊಂದಿಸಿ ಅವ್ರು ಏನು ಮಾತು ಕೊಟ್ಟಾರ ಅದನ್ನ ಮಾಡೇ ತೀರ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದೆ. 105 ವರ್ಷ ಸರ್ಕಾರ ನಡೆಸಿದಾಗ ಏನು ಮಾಡಿದ್ರು? 1 ರೂಪಾಯಿ ಇಲ್ಲ, ಎಲ್ಲ ಸಾಲ ಮಾಡಿ ಲಕ್ಷಗಟ್ಟಲೆ ಸಾಲ ಮಾಡಿಟ್ಟು ಹೋಗ್ಬಿಟ್ಟು. UKP ಒಳಗೆ 1 ರೂಪಾಯಿ ದುಡ್ಡು ಇರಲಿಲ್ಲ, ಎಲ್ಲ ಸಾಲ ಮಾಡಿಟ್ಟು ಹೋಗ್ಬಿಟ್ಟಿದ್ದು. ಅಂಥದನ್ನ ಇವತ್ತು ಆರ್ಥಿಕವಾಗಿ ಸುಮಾರು 50,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಮುಖಾಂತರ ಎಲ್ಲರಿಗೂ ಹೊಂದಿಸಿ ಈ ಯೋಜನೆಗೆ ಸುಮಾರು 73,000 ಕೋಟಿ ರೂಪಾಯಿಯನ್ನ 3 ವರ್ಷದಲ್ಲಿ ನಾವು ಮೀಸಲಿಡ್ತೀನಿ ಅನ್ನುವಂಥ ಏನು ಒಂದು ಕ್ಯಾಬಿನೆಟ್ ನಿರ್ಣಯನ ಮಾಡಿ ನಮ್ಮ ಭಾಗದ ಸಂತ್ರಸ್ತರಿಗೆ ಅನುಕೂಲ ಮಾಡಿಕೊಟ್ಟಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಎಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿದ್ದೀವಿ ಅನ್ನುವಂಥ ಮಾತನ್ನ ಕೂಡ ಇಲ್ಲಿ ಹೇಳಿ, ಈ ವೇಳೆ ಬಸವಪ್ರಭು, ಸರ ನಾಡಗೌಡ, ಪ್ರಕಾಶ್ ಅಂತರಗೊಂಡ, ಎಂಪಿ ಸೌದಗರ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.